ಹಲೋ ಫ್ರೆಂಡ್ಸ್, ಇಂದಿನ ಎಪಿಸೋಡ್ನಲ್ಲಿ ಎಲ್ಲರಿಗೂ ಕಾಮನ್ ಆಗಿ ಬರುವಂತಹ ತಲೆನೋವು ಬಗ್ಗೆ ತಿಳ್ಕೊಳ್ಳೋಣ. ತಲೆನೋವು ಯಾಕೆ ಬರುತ್ತೆ, ತಲೆನೋವಿಗೆ ಶಾಶ್ವತ ಪರಿಹಾರ ಏನು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ತಲೆನೋವು ಬಂದ್ಬಿಟ್ರೆ ಯಪ್ಪ ಏನೂ ಬೇಡ, ಮಾತ್ರೆ ತಗೊಂಡು ಮಲ್ಕೊಂಡ್ಬಿಡೋಣ ಅಂತ ಅನ್ಸ್ಬಿಡುತ್ತೆ. ಒಬ್ಬೊಬ್ರಿಗಂತೂ ಪ್ರತಿದಿನ ತಲೆನೋವು, ಬೆಳಿಗ್ಗೆ ಎದ್ರು ತಲೆನೋವು, ರಾತ್ರಿ ಮಲ್ಕೊಳ್ಳುವಾಗ್ಲೂ ಕೂಡ ತಲೆನೋವಿರುತ್ತೆ. ಹಾಗಿದ್ರೆ ತಲೆನೋವಿಗೆ ಏನು ಕಾರಣ? ಯಾಕೆ ಇಷ್ಟೊಂದು ಮನುಷ್ಯರಿಗೆ ತಲೆನೋವು ಬಾಧಿಸುತ್ತೆ? ಮೊದಲನೇದಾಗಿ ವೀಕ್ಷಕರೇ, ಟೆನ್ಷನ್ನಿಂದ ತಲೆನೋವು ಸ್ಟಾರ್ಟ್ ಆಗುತ್ತೆ. ಹಾಗೂ ಯೋಚನೆ, ಚಿಂತೆ ಮತ್ತು ಸರಿಯಾಗಿ ಊಟ, ನಿದ್ರೆ ಮಾಡದೇ ಇರೋದು ಕೂಡ ಇದಕ್ಕೆ ಪ್ರಮುಖ ಕಾರಣ ಆಗುತ್ತೆ. ಇದರ ಜೊತೆಗೆ ಆರೋಗ್ಯದ ಸಮಸ್ಯೆಗಳು ಇರುತ್ತೆ. ಅದೇನಂದರೆ ಸೈನಸ್ ಹಾಗೂ ಮೈಗ್ರೇನ್ ಅಂತ ಸಮಸ್ಯೆಗಳಿಂದಲೂ ಕೂಡ ಬಳಲ್ತಾ ಇರ್ತೀವಿ. ಮೊದಲಿಗೆ ನಾವು ಏನು ಮಾಡ್ತೀವಿ, ತಲೆನೋವು ಬಂದರೆ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಮಾತ್ರೆಗಳನ್ನು ತಗೊತೀವಿ. ಒಂದಿನ ನೆಮ್ಮದಿಯಾಗಿರ್ತೀವಿ, ಮತ್ತೆ ಮಾರನೇ ದಿನ ಅದೇ ತಲೆನೋವು. ಎಷ್ಟು ದಿನ ಅಂತ ಇದೇ ಥರ ಮಾಡ್ತೀರಾ? ಅದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಲ್ವಾ? ಹೌದು ವೀಕ್ಷಕರೇ, ಅದಕ್ಕೋಸ್ಕರ ನಾನು ಈ ಎಪಿಸೋಡ್ನಲ್ಲಿ ತಲೆನೋವಿಗೆ ಶಾಶ್ವತ ಪರಿಹಾರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಕೇಳಬಹುದು, ಏನಮ್ಮ ನೀನೇನು ಡಾಕ್ಟ್ರಾ ಸೊಲ್ಯೂಷನ್ ಕೊಡೋದಕ್ಕೆ ಅಂತ? ಇಲ್ಲ, ನಾನು ಖಂಡಿತವಾಗ್ಲೂ ಡಾಕ್ಟರ್ ಅಲ್ಲ ವೀಕ್ಷಕರೇ. ಆದರೆ ನಾವು ನಮ್ಮ ಹಿರಿಯರು ಕಲಿಸಿಕೊಟ್ಟಂತಹ ಕೆಲವು ವಿದ್ಯೆಗಳಿಂದ ತಲೆನೋವನ್ನು ಹಾಗೂ ಹಲವು ರೋಗ ಸಮಸ್ಯೆಗಳನ್ನು ಗುಣಪಡಿಸ್ಕೊಳ್ಬಹುದು, ಅದು ಹಾಸ್ಪಿಟಲ್ಗೆ ಹೋಗ್ದೇನೆ. ನಾನು ಆಗಲೇ ಹೇಳಿದ ಹಾಗೆ ಸೈನಸ್ ಮತ್ತು ಮೈಗ್ರೇನ್ ಅಂತಹ ತಲೆನೋವುಗಳು ಇದು ಕೂಡ ಮೊದಲಿಗೆ ಸಣ್ಣ ಪುಟ್ಟ ತಲೆನೋವಿಂದಾನೇ ಸ್ಟಾರ್ಟ್ ಆಗುತ್ತೆ. ನಂತರ ಇತರ ರೋಗಗಳಿಗೆ ಅದು ಮಾರ್ಪಾಡಾಗುತ್ತೆ. ಸೈನಸ್ ಅಂದರೆ ನಿಮ್ಮ ಮುಖದಲ್ಲಿನ ಮೂಗಿನ ಎಡ ಬಲ ಹಾಗೂ ಹಣೆಯಲ್ಲಿ ರಂಧ್ರಗಳಿರುತ್ತೆ. ಆ ರಂಧ್ರಗಳಲ್ಲಿ ಸೋಂಕು ಏನಾದರೂ ಕಂಡು ಬಂದರೆ ಆಗ ಅದನ್ನು ಸೈನಸ್ ಅಂತ ಕರಿತೀವಿ. ನಂತರ ಮೈಗ್ರೇನ್ ಸ್ವಲ್ಪ ಜಾಸ್ತಿ ಆದರೆ ತುಂಬಾ ಡೇಂಜರಸ್ ಕೂಡ ಹೌದು. ಇದರಿಂದ ನಿಮಗೆ ಬೆಳಕು, ಶಬ್ದ ತುಂಬ ಕಷ್ಟ ಆಗುತ್ತೆ ಕೇಳೋದಕ್ಕೆ, ನೋಡೋದಕ್ಕೆ. ಇದು ಹೆಚ್ಚಾದಲ್ಲಿ ನೀವು ಆದಷ್ಟು ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಈಗ ನಾನು ಕೊಡೋ ಕೆಲವೊಂದು ಟಿಪ್ಸ್ ನಿಮಗೆ ಸ್ಟಾರ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಯಾಕಂದರೆ ದಿನಕ್ಕೆ 1 ಗಂಟೆ ಇದಕ್ಕೆ ನೀವು ಮೀಸಲಿಡಬೇಕಾಗತ್ತೆ. ಇಲ್ಲ ಅಂದರೆ ಜೀವನ ಪರ್ಯಂತ ತಲೆನೋವಿಗೆ ನೀವು ಮಾತ್ರೆ ತಗೊತಾನೆ ಇರಬೇಕಾಗತ್ತೆ. ಇದಕ್ಕೆ ನೀವೇನು ₹1 ಖರ್ಚು ಮಾಡೋ ಹಾಗಿಲ್ಲ, ಫ್ರೀಯಾಗಿಯೇ ನೀವು ಇದನ್ನು ಮಾಡ್ಬೋದು. ಆದರೆ ಸ್ವಲ್ಪ ಸಮಯ ಕೊಡಬೇಕಾಗತ್ತೆ. ಮೊದಲನೇದಾಗಿ ನಿಮಗೆ ವಿಪರೀತ ತಲೆನೋವು, ತಲೆ ಸಿಡಿಯೋ ಥರ ಆಗ್ತಾ ಇದೆ ಅಲ್ವಾ? ಅದಕ್ಕೆ ನೀವು ಮೊದಲನೇ 3 ದಿನ ರಾತ್ರಿ ಮಲಗುವ ಮುಂಚೆ ಸ್ಟೀಮ್ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಅಮೃತಾಂಜನ್ ಅಥವಾ ನೀಲಗಿರಿ ತೈಲ ಇದ್ದರೆ 1 ಡ್ರಾಪ್ ಹಾಕ್ಕೊಂಡು ಒಂದೇ ಮೂಗಿನ ಹೊಳ್ಳೆಯಲ್ಲಿ ಉಸಿರು ತಗೊಳ್ಳಿ, ಹಾಗೆ ಉಸಿರು ಬಿಡಿ. ನಂತರ ಮತ್ತೊಂದು ಮೂಗಿನ ಹೊಳ್ಳೆಯಲ್ಲಿ ಉಸಿರು ತಗೊಳ್ಳಿ, ಉಸಿರನ್ನು ಬಿಡಿ. ಒಂದು 10 ರಿಂದ 15 ನಿಮಿಷ 3 ದಿನ ಮಾಡಿ. ಸ್ವಲ್ಪ ನಿಮಗೆ ನಿರಾಳ ಅನಿಸುತ್ತೆ, ತಲೆನೋವು ಕಮ್ಮಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಿಮಗೆ ತಕ್ಷಣ ರಿಲೀಫ್ ಸಿಗುವಂತಾಗತ್ತೆ. ನಂತರ ನಾನು ಈಗ ಹೇಳುವಂತಹ ವಿಧಾನವನ್ನು ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾಯಿಸ್ಕೊಳ್ಬೇಕಾಗತ್ತೆ. ಇದರಿಂದ ನಿಮ್ಮ ತಲೆನೋವು ವಾಸಿಯಾಗೋದಲ್ಲದೆ ನಿಮ್ಮ ದೇಹದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈಗ ಮೊದಲನೆಯ 3 ದಿನ 10 ನಿಮಿಷ ಧ್ಯಾನ ಮಾಡಬೇಕಾಗತ್ತೆ. ಧ್ಯಾನದ ಸಮಯದಲ್ಲಿ ನಿಮಗೆ 108 ಯೋಚನೆಗಳು ನಿಮ್ಮ ಸುತ್ತ ತಿರುಗುತ್ತಾ ಇರುತ್ತೆ. ಅದಕ್ಕಾಗಿ ನಾನು ಒಂದು ಧ್ಯಾನದ ಕಾನ್ಸಂಟ್ರೇಷನ್ಗಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಆ ವಿಡಿಯೋನ ನಿಮ್ಮ ಫೋನ್ನಲ್ಲಿ ಏರೋಪ್ಲೇನ್ ಮೋಡ್ ಮಾಡಿಕೊಂಡು ಇಯರ್ಫೋನ್ ಹಾಕ್ಕೊಂಡು ಆಡಿಯೋನ ಕೇಳಿಕೊಂಡು ಧ್ಯಾನಕ್ಕೆ ಕೂತ್ಕೊಳ್ಬೇಕು. ನಿಮ್ಮ ಧ್ಯಾನ ಸ್ಟಾರ್ಟ್ ಮಾಡುವಾಗ ನೀವು ನಿಮ್ಮ ಉಸಿರಾಟದಲ್ಲಿ ಗಮನ ಕೊಡಿ. ಉಸಿರು ತಗೊಳ್ಳುವಾಗ, ಉಸಿರು ಬಿಡುವಾಗ ಅದರ ಮೇಲೆ ಗಮನ ಇಡಿ. ಆ ಸಮಯದಲ್ಲಿ ನಿಮಗೆ 108 ಯೋಚನೆಗಳು ನಿಮ್ಮ ತಲೆಯಲ್ಲಿ ಓಡ್ತಿರುತ್ತೆ. ಅದನ್ನು ಮರೆಯೋಕಂತಾನೆ ನೀವು ಈ ಉಸಿರಾಟದ ಮೇಲೆ ಗಮನ ಕೊಡಿ. ಕ್ರಮೇಣ ಅದು ಕಮ್ಮಿ ಆಗ್ತಾ ಹೋಗುತ್ತೆ.
ಈ ಧ್ಯಾನವನ್ನ ಮೊದಲನೇ 3 ದಿನ ಮಾಡಿ. ಇದು ನಿಮಗೆ 10 ನಿಮಿಷ ತಗೊಳ್ಳುತ್ತೆ. ನಂತರ 4ನೇ ದಿನದಿಂದ ಧ್ಯಾನದ ಜೊತೆಗೆ ಪ್ರಾಣಾಯಾಮವನ್ನು ಕೂಡ ಸ್ಟಾರ್ಟ್ ಮಾಡಿ. ಅದು ಕೂಡ 10 ನಿಮಿಷ ಮಾಡಿ. ಪ್ರಾಣಾಯಾಮ ಹೇಗೆ ಮಾಡೋದು ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ತಿಳ್ಕೊಬೋದು. ಪ್ರಾಣಾಯಾಮ ಅಂದರೆ ನಿಮ್ಮ ಮೂಗಿನ ಒಂದು ಹೊಳ್ಳೆಯಿಂದ ಉಸಿರು ತಗೊಳ್ಬೇಕು ಹಾಗೂ ಮತ್ತೊಂದು ಹೊಳ್ಳೆಯಿಂದ ಉಸಿರು ಬಿಡಬೇಕು. ಇದನ್ನ ನಾಡಿ ಶೋಧನಾ ಪ್ರಾಣಾಯಾಮ ಎಂದು ಕರೆಯುತ್ತಾರೆ. ಧ್ಯಾನ ಹಾಗೂ ಪ್ರಾಣಾಯಾಮದಿಂದ ನಿಮ್ಮ ಅರ್ಧ ತಲೆನೋವಿನ ಸಮಸ್ಯೆ ಕಮ್ಮಿ ಆಗುತ್ತೆ. ಧ್ಯಾನ 10 ನಿಮಿಷ, ಪ್ರಾಣಾಯಾಮ 10 ನಿಮಿಷ ಮಾಡಿ. ಇದು ಆದಮೇಲೆ ನೀವು 20 ನಿಮಿಷಗಳ ಕಾಲ ವಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಅದು ನೀವು ಪಾರ್ಕ್ನಲ್ಲಿ ಮಾಡೋದು ಉತ್ತಮ. ಯಾಕಂದ್ರೆ ಅಲ್ಲಿನ ಸ್ವಚ್ಛ ಗಾಳಿ, ಗಿಡ, ಮರ, ಪಕ್ಷಿ, ಆ ಚಿಗುರು ಬೆಳಕು ನಿಮ್ಮನ್ನ ರಿಫ್ರೆಶ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ವಾಕಿಂಗ್ ಕೂಡ ನಿಮ್ಮ ತಲೆನೋವು ಕಮ್ಮಿ ಮಾಡಲು ಒಂದು ಪಾತ್ರವಾಗಿದೆ. ನಿಮಗೆ ಹೆಚ್ಚು ಸಮಯ ಇದ್ದರೆ ನೀವು ವಾಕನ್ನು 20 ನಿಮಿಷಕ್ಕಿಂತ ಹೆಚ್ಚಾಗಿ ಕೂಡ ಮಾಡಬಹುದು. ನಂತರ 10ನೇ ದಿನದಿಂದ 10 ನಿಮಿಷ ಧ್ಯಾನ, 10 ನಿಮಿಷ ಪ್ರಾಣಾಯಾಮ ಹಾಗೂ 20 ನಿಮಿಷ ವಾಕಿಂಗ್. ಈಗ 20 ನಿಮಿಷ ಎಕ್ಸಸೈಸ್ ಮಾಡಬೇಕು. ನಿಮಗೆ ಬೇಸಿಕ್ ಎಕ್ಸಸೈಸ್ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಸಾಕು. ಎಕ್ಸಸೈಸ್ ನಿಮ್ಮ ಓವರಾಲ್ ಬಾಡಿಗೆ ತುಂಬಾನೇ ಮುಖ್ಯ. ಇದರಿಂದ ನಿಮ್ಮ ಬಾಡಿಯಲ್ಲಿರುವ ಕ್ಯಾಲೋರೀಸ್ ಇರ್ಬೋದು, ಗ್ಲೂಕೋಸ್ ಇರಬಹುದು, ಎಲ್ಲವೂ ಕೂಡ ಆಚೆಗೆ ರಿಲೀಸ್ ಆಗುತ್ತೆ. ಹಾಗೂ ನಿಮ್ಮ ಸ್ಟ್ರೆಸ್ ಕ್ಲಿಯರ್ ಆಗುತ್ತೆ. ಹಾಗೆ ನಿಮ್ಮ ಮೈಂಡ್ ಕೂಡ ಕಾಮ್ ಆಗುತ್ತೆ. ಇದರಿಂದ ನಿಮ್ಮ ತಲೆನೋವು ನಿಮಗೆ ಗೊತ್ತಿಲ್ಲದ ಹಾಗೆ ಹೊರಟು ಹೋಗುತ್ತೆ. ಇದು ನಿಮಗೆ ಮ್ಯಾಜಿಕ್ ಅನ್ನೋದು ನಿಜ ಕಣ್ರಿ. ಅದಕ್ಕೆ ನಾನು ನಿಮಗೆ ಮೊದಲಿಗೆ ಹೇಳಿದ್ದು 1 ಗಂಟೆ ನೀವು ಮೀಸಲಿಡಬೇಕು ನಿಮಗಾಗಿ ಅಂತ. ಏನಮ್ಮ ಇದೆಲ್ಲ ಮಾಡಿಕೊಂಡು ಡೈಲಿ ಇರೋಕ್ಕಾಗುತ್ತಾ? ನಮಗೆ ಕೆಲ್ಸಕ್ಕೆ ಹೋಗೋಕ್ಕೆ ಟೈಮ್ ಇಲ್ಲ ಅಂತ ನೀವು ಕೇಳಬಹುದು. ಬೇರೆ ದಾರಿನೇ ಇಲ್ಲ. ನಿಮ್ಮ ಆರೋಗ್ಯಕ್ಕೆ ನೀವು ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಲೇಬೇಕು. ಈಗಿನ ಕಾಲದಲ್ಲಿ ಆರೋಗ್ಯವೇ ಮಹಾಭಾಗ್ಯ. ನಾನು ಈ ಎಪಿಸೋಡ್ನಲ್ಲಿ ನಿಮಗೆ ನಿಮ್ಮ ಕಂಪ್ಲೀಟ್ ತಲೆನೋವು ಪರ್ಮನೆಂಟ್ ಆಗಿ ಹೋಗೋದಕ್ಕೆ ಸೊಲ್ಯೂಷನ್ನ ಕೊಟ್ಟಿದ್ದೀನಿ. ಇದನ್ನ ಕಂಟಿನ್ಯೂಸ್ ಆಗಿ ಡೈಲಿ ಮಾಡಿ ಪರ್ಮನೆಂಟ್ ಆಗಿ ನಿಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳಿ. ಬದಲಾವಣೆ ನೀವೇ ನಿಮ್ಮಲ್ಲಿ ಕಾಣ್ತೀರಾ. ಆಗ್ಲೇ ಹೇಳಿದ ಹಾಗೆ ಸೈನಸ್ ಹಾಗೂ ಮೈಗ್ರೇನ್ ತೊಂದರೆಗಳಲ್ಲಿ ಆಲ್ರೆಡಿ ಇರೋರಿಗೆ ಇದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮಲ್ಲಿ ಕೂಡ ಒಂದು ಬದಲಾವಣೆ ಬರುತ್ತೆ. ನಿಮ್ಮ ಸಮಸ್ಯೆ ನಿಧಾನವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನೊಂದು ಪ್ರಮುಖವಾದ ವಿಷಯ, ನಿಮ್ಮ ಆಹಾರದಲ್ಲಿ ಜಂಕ್ ಫುಡ್ನ ಕಡಿಮೆ ಮಾಡಿ, ಮನೆ ಊಟ ಮಾಡಿ, ಟೈಮ್ ಸರಿಯಾಗಿ ಊಟ ಮಾಡಿ, ನೀರು ಚೆನ್ನಾಗಿ ಕುಡೀರಿ ಹಾಗೂ ಕಣ್ತುಂಬ 8 ಗಂಟೆಗಳ ಕಾಲ ಆದರೂ ನಿದ್ರೆ ಮಾಡಿ. ಇಷ್ಟೇ ವೀಕ್ಷಕರೇ ನಮಗೆ ಹಾಗೂ ನಮ್ಮ ದೇಹಕ್ಕೆ ಬೇಕಾಗಿರೋದು. ನನ್ನ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸಲಹೆ ಸೂಚನೆ ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಈ ವಿಡಿಯೋ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಮತ್ತೊಂದು ಹೆಲ್ದಿ ಇನ್ಫಾರ್ಮೇಶನ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.